ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಫಲಪುಷ್ಪ ಪ್ರದರ್ಶನ ಮಂಡ್ಯ ಏನಿದೆ 2024 ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಪಾರ್ಟ್ 1 ವಿಡಿಯೋ ಯಾರು ನೋಡಿಲ್ಲ ಇನ್ನು, ಸೊ ಪಾರ್ಟ್ 1 ವಿಡಿಯೋ ಸಹ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪಾರ್ಟ್ 1 ವಿಡಿಯೋನ ನೋಡಿಕೊಂಡು ಪಾರ್ಟ್ 2 ವಿಡಿಯೋನ ನೋಡಿ ಅಂತಲೇ ಹೇಳ್ತೀನಿ. ನಿನ್ನೆ ನಿಮಗೆ ಲಾಸ್ಟಲ್ಲಿ ಈ ಅಯೋಧ್ಯೆಯ ಒಂದು ರಾಮ ಮಂದಿರ ಏನಿದೆ, ಈ ಒಂದು ರಾಮ ಮಂದಿರಕ್ಕೆ ನಿಲ್ಲಿಸಿದ್ವಿ. ಸೊ ನೀವು ಸುತ್ತ ಒಂದ್ಸಲ ನೋಡ್ಕೋಬೋದು. ಸೊ ಸರೌಂಡಿಂಗಲ್ಲಿ 360 ಡಿಗ್ರಿನೂ ಸಹ ಒಂದ್ಸಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಕಲೆನ ಮೆಚ್ಚಬೇಕು, ಯಾಕೆಂದರೆ ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಸೊ ಇಲ್ಲಿ ಅದೇ ರೀತಿಯಾದಂಥ ಒಂದು ಕಲ್ಪನೆಯಲ್ಲಿ ಇವರು ಸಹ ಒಂದು ನಮ್ಮ ಮಂಡ್ಯ ಜಿಲ್ಲೆ ಈ ಒಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ನೀವು ಡೈರೆಕ್ಟಾಗಿ ಒಂದ್ಸಲಿ ವಿಸಿಟ್ ಮಾಡಿ. ಸೊ ಬನ್ನಿ, ಈಗ ನೆಕ್ಸ್ಟು ಬೇರೆ ಯಾವುದಿದೆ ಅಂತ ತೋರಿಸ್ತೀನಿ. ಸೊ ಒಂದು ಒಳ್ಳೆ ಮ್ಯೂಸಿಕಲ್ಲಿ ಇದನ್ನೆಲ್ಲ ನೋಡ್ಕೊಬನ್ನಿ ಫ್ರೆಂಡ್ಸ್.
ಇದಿಷ್ಟು ಮೊದಲನೇ ಎಂಟ್ರೆನ್ಸ್ ಆಗಿತ್ತು. ಸೊ ಇದು ಬಂದು ನಿಮಗೆ ಎರಡನೇ ಎಂಟ್ರೆನ್ಸ್ ಆಗಿರುತ್ತೆ. ಇದು ಫಲಪುಷ್ಪ ಪ್ರದರ್ಶನ 2004, ಇದು ತೋಟಗಾರಿಕೆ ಇಲಾಖೆ ಅಂತ ಏನಿದೆ. ಸೊ ಇದು ಒಳಗಡೆ ಪೂರ್ತಿ ಇರುವಂಥದ್ದು. ಇದು ಬಂದು ನಿಮಗೆ ಒಂದು ಫುಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಫುಲ್ ತಿಂಡಿಗಳೇ ಸಿಗುತ್ತೆ. ಕೊನೆಯಲ್ಲಿ ನಿಮಗೆ ಒಂದು ಕಾರ್ಯಕ್ರಮಗಳೇನಾದ್ರು ಇತ್ತು ಅಂತಂದರೆ ಅಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು ಹಾಕೊಡ್ತಾ ಹೋಗ್ತಾರೆ. ಸೊ ಬನ್ನಿ ಒಳಗಡೆ ನಾವು ಡೈರೆಕ್ಟಾಗಿ ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಒಂದು ಮೀನುಗಾರಿಕೆ ಇಲಾಖೆ ಏನಿದೆ, ಈ ಒಂದು ಮೀನುಗಾರಿಕೆ ಇಲಾಖೆ ಕಡೆಯಿಂದ ಮೀನುಗಳ ಒಂದು ಯಾವ್ಯಾವ ಒಂದು ತಳಿಗಳಿದೆ, ಮತ್ತು ಮೀನುಗಳನ್ನ ಯಾವ ರೀತಿ ಸಾಕಣೆ ಮಾಡಬೇಕು, ಮತ್ತು ಈ ಒಂದು ಮೀನು ಸಾಕಣೆ ಮಾಡೋದ್ರಿಂದ ನಿಮಗೆ ಸರ್ಕಾರದಿಂದ ಏನಾದ್ರು ಒಂದಷ್ಟು ಸವಲತ್ತು ಏನಾದ್ರು ಕೊಡ್ತಾರಾ, ಮತ್ತು ಪ್ರಧಾನ ಮಂತ್ರಿ ಮತ್ಸ್ಯ ಯೋಜನೆ ಅಂತ ಒಂದಿದೆ. ಸೊ ಇದರಿಂದನೂ ಸಹ ನಿಮಗೆ ಎಷ್ಟೋ ಸಾಲ ಸೌಲಭ್ಯಗಳು ಸಿಗ್ತಾ ಇರುತ್ತೆ ನೀವು ಮೀನು ಸಾಕಣೆ ಮಾಡಿದ್ರಿಂದ. ಸೊ ಇಲ್ಲಿ ವೆರೈಟೀಸ್ ಆಫ್ ಫಿಶ್ಗಳು ನಿಮಗೆ ಇರುವಂಥದ್ದು. ನೋಡೋಕೆ ತುಂಬ ಚೆನ್ನಾಗಿದೆ. ಒಂದ್ಸಲಿ ಎಲ್ಲಾನು ನೋಡ್ಕೊಬನ್ನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಈ ಒಂದು ಫಿಶ್ಗಳೆಲ್ಲ. ಇದೊಂದು ಫಿಶರಿ ಇಲಾಖೆ ಕಡೆಯಿಂದ ನಿಮಗೆ ಆ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಇದರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಯಾವ್ಯಾವ ರೀತಿ ಇದೆ ಫಿಶ್ಗಳೆಲ್ಲ ಯಾವ್ಯಾವ್ದಿದೆ ಮತ್ತು ಏನೇನೆಲ್ಲ ಅಲ್ಲಿ ವರ್ಕ್ಗಳ ಬಗ್ಗೆ ರಿಲೇಟೆಡ್ ಆಗಿ ನೀವು ಒಂದು ಮೀನು ಸಾಕಾಣಿಕೆ ಏನಾದ್ರು ಮಾಡ್ತೀನಿ ಅಂದರೆ ಯಾವ ರೀತಿ ಮಾಡಬೇಕು ಮತ್ತು ಯಾವ್ಯಾವ ಥರ ಮೀನುಗಳಿದೆ ಏನು ಅಂತ ಇಲ್ಲೆಲ್ಲ ಸಂಪೂರ್ಣವಾದ ಮಾಹಿತಿನ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾಕೆಂದರೆ ಇದು ಒಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ನಿಮಗೆ ಪಾರ್ಟ್ 3 ವಿಡಿಯೋದಲ್ಲಿ ಫುಲ್ ವಿಡಿಯೋನ ನಿಮಗೆ ನೆಕ್ಸ್ಟು ಬರ್ತಾ ಆಗುತ್ತೆ. ಸೊ ಅದೊಂದು ಸ್ವಲ್ಪ ಲೆಂತಿ ಇರುತ್ತೆ. ಒಳಗಡೆ ಏನೇನು ಸಿಗುತ್ತೆ ಏನು ಎತ್ತ ಅನ್ನುವಂಥ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಾರ್ಟ್ 3 ವಿಡಿಯೋದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ಒಂದು ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ಇನ್ನೂ ಹೋಗಿಲ್ಲ ಅಂತಂದರೆ ಸೊ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.